ಭಾಷೆಗಳು ನೂರಾರು, ಎಲ್ಲಿ ನಾವು ಒಂದೇ. ದ್ವೇಷ ಕ್ಲೇಶಗಳ ದೂರ ಮಾಡಿ ಬನ್ನಿ ಎಲ್ಲ ಮುಂದೆ. ಭಾರತ ಮಾತೆ ನಿನಗೆ ವಂದನೆ, ಭೂಮಿಯಲ್ಲಿರುವ ಸ್ವರ್ಗ ನೀನೆ. ನಮ್ಮಯ ಜನುಮ ನಿನಗೆ ಅರ್ಪಣೆ, ಗಡಿಯನ್ನು ದಾಟಿ ಕೂಗಿ ಹೇಳು ಹೆಮ್ಮೆಯಲಿ. ಭಾರತ 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 ಭಾರತ. ಪರಮ ಪೂಜ್ಯ ಡಾಕ್ಟರ್ ಜಿ ಅವರ ರಾಷ್ಟ್ರ ನಿರ್ಮಾಣ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ದಿವ್ಯಶ್ರೀ ಚರಣ್, ಮಂಗಳೂರು. ದೀಪಾ ಬಾಳಿಗ, ಪುಣೆ. ವಿನಯ್ ದಯಾನಂದ್, ಬೆಂಗಳೂರು. ಈ ಪುಣ್ಯಭೂಮಿ ಭಾರತದಲ್ಲಿರುವ ನಾಗರಿಕರೆಲ್ಲರೂ ಗಮನಿಸಲೇಬೇಕಾದ ಮರೆತ ಸತ್ಯವೊಂದಿದೆ. ಆ ದಿಸೆಯಲ್ಲಿ ಸದಾ ಸರ್ವರ ಗಮನ ಸೆಳೆಯುವ ಪವಿತ್ರ ತೀರ್ಥಕ್ಷೇತ್ರವೂ ಒಂದಿದೆ. ಅದೇ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಉಡುಪಿ ಕುಂದಾಪುರಗಳ ಮಧ್ಯೆ ಸಾಲಿಗ್ರಾಮದ ಊರಿನಲ್ಲಿ ಭವ್ಯವಾಗಿ ತಲೆ ಎತ್ತಿ ನಿಂತು ವೀರ ವೇದಾಂತಿ ಸ್ವಾಮಿ ವಿವೇಕಾನಂದರ ಆಧ್ಯಾತ್ಮಿಕ ಪ್ರಯೋಗ ಶಾಲೆಯಾಗಿ ಸದ್ದಿಲ್ಲದೆ ಸುದ್ದಿ ಮಾಡದೆ ಲೋಕೋದ್ಧಾರಕ್ಕಾಗಿಯೇ ದುಡಿಯುತ್ತಿರುವ ಸರ್ವ ದೇವ ದೇವಿಯರ ನೆಲೆಬೀಡಾದ ಡಿವೈನ್ ಪಾರ್ಕ್, ಅದು ಬಿತ್ತರಿಸುವ ಡಿವೈನ್ ಸ್ಪಾರ್ಕ್. ಸ್ಟ್ಯಾಟಿಕ್ ಪಯಟಿ ಕೇಂದ್ರವಾಗದೆ ಡೈನಮಿಕ್ ಸ್ಪಿರಿಚುಯಾಲಿಟಿ ಉಕ್ಕುವ ಅತ್ಯಾದರ್ಶ ಕೇಂದ್ರ ಇದಾಗಿದೆ. ಇಲ್ಲಿ ಸರ್ವಧರ್ಮ ಸಮನ್ವಯ ಭಾವದಿಂದಾಗಿ ಅಲ್ಲಾನು, ಜೀನನು, ಬುದ್ಧನು, ಏಸು ಕ್ರಿಸ್ತನೂ ಅಲ್ಲದೆ ಹಿಂದೂ ಧರ್ಮದ ಸಕಲ ದೇವ ದೇವಿಯರ ಆರಾಧನೆಯು ವಿಶಿಷ್ಟ ರೀತಿಯಲ್ಲಿ ನಡೆಯುತ್ತಲೇ ಬಂದಿದೆ. ಪ್ರತಿ ತಿಂಗಳ ಮೊದಲ ಹಾಗೂ ಕೊನೆಯ ರವಿವಾರಗಳಲ್ಲಿ ಶ್ರೀ ಗುರೂಜಿ ಸ್ವಾಮಿ ವಿವೇಕಾನಂದರ ಅತ್ಯದ್ಭುತ ದಿವ್ಯ ಸಂದೇಶಗಳ ಬಿತ್ತರವು ಕಣ್ತೆರೆಸಿ ಹೃನ್ಮನ ಸಿಂಚಕವಾಗಿದೆ. ವ್ಯಕ್ತಿತ್ವ ನಿರ್ಮಾಣ, ವ್ಯಕ್ತಿತ್ವ ವಿಕಸನ ಹಾಗೂ ಲೋಕೋದ್ಧಾರಗಳ ಪವಿತ್ರ ಗುರಿಯೊಂದಿಗೆ ಉತ್ತಿಷ್ಠತ ಜಾಗ್ರತ ಎಂಬಿ ವೀರ ಕಹಳೆಯ ಆಶ್ರಯದಲ್ಲಿ ಜಗದಗಲ ಕೋಟಿಗಟ್ಟಲೆ ಆದರ್ಶ ವಿವೇಕ ವೀರರು ಇಲ್ಲಿಂದ ನಿರ್ಮಾಣಗೊಂಡಿದ್ದಾರೆ. ಕರ್ನಾಟಕದ ನಂಬರ್ 1 ಆಧ್ಯಾತ್ಮಿಕ ಚಾತುರ್ಮಾಸಿಕ ವಿವೇಕ ಸಂಪದ, ಆಂಗ್ಲ ಅರ್ಧವಾರ್ಷಿಕ ವಿವೇಕ ವೀಣ, 6 ಭಾಷೆಗಳಲ್ಲಿನ ಆಧ್ಯಾತ್ಮಿಕ ತ್ರೈಮಾಸಿಕ ವಿವೇಕ ಕಿರಣ, ಇಂಟರ್ನೆಟ್ ಉಚಿತ ಮಾಸಿಕ ವಿವೇಕ ವಾಣಿ ಹಾಗೂ 1 ನಿಮಿಷದ ಸಂತವಾಣಿಗಳಾದ ವಿವೇಕ ವೀರವಾಣಿಗಳೆಲ್ಲವೂ ಅನುಷ್ಠಾನ ವೇದಾಂತದ ವೀರ ಕಹಳೆಗಳೇ ಆಗಿವೆ. ಜಗದಗಲ ನೆರವೇರುವ ವಿಶಿಷ್ಟ ವಿಶ್ವ ಮಂಗಳ ಹೋಮ, ಸಾಮೂಹಿಕ ಕುಂಕುಮಾರ್ಚನೆ, ಆಧ್ಯಾತ್ಮಿಕ ರಸಗವಳ, ಜನಜಾಗೃತಿ ಚಿಂತನ ಸಮಾವೇಶ, ನಾನಾ ಶಿಬಿರಗಳೆಲ್ಲವೂ ಜನಮನ ಮಾರ್ಜನಗೈದು ಪಶುತ್ವದಿಂದ ಮಾನವತ್ವದ ಮೂಲಕ ದೈವತ್ವಕ್ಕೆ ಮನುಜ ಕುಲವನ್ನು ತಲುಪಿಸಲೆಂದೇ ಮಾಡುವ ವಿಶ್ವವಿಖ್ಯಾತ ಹರ ಸಾಹಸಗಳೇ ಆಗಿವೆ. ಪ್ರತಿ ತಿಂಗಳ ಮೊದಲ 10 ದಿನಗಳ ಉಚಿತ ಯೋಗ ವಿಹಾರ, 1 ವಾರದ ಆವಾಸಿ ಯೋಗ ಪರ್ವ ಚಿಕಿತ್ಸಾ ವಿಧಾನಗಳು, ಬಾಲಯೋಗ, ಮಾತೃಯೋಗ, ಧ್ಯಾನ ಯೋಗ, ಯೋಗ ಶ್ರೀರಕ್ಷಾ, ಯೋಗ ಸಾಂತ್ವನಗಳೆಲ್ಲವೂ ದೇಹಾರೋಗ್ಯದೊಂದಿಗೆ 1+2 ಸೂತ್ರದನ್ವಯ ಭಗವದಾನಂದ ವೃದ್ಧಿ ಹಾಗೂ ಆಯುಷ್ಯ ವೃದ್ಧಿಯ ಅಮೂಲ್ಯ ಸಂಪತ್ತನ್ನೇ ಧಾರೆ ಎರೆಯುವ ಪವಿತ್ರ ಪ್ರಕ್ರಿಯೆಗಳೇ ಆಗಿವೆ.
ದೇವರ ಮಧುರ ಮಾರ್ದನಿಯನ್ನು ಕೇಳಿ ನಲಿ ನಲಿದು ಆರಾಧನೆಗೈದು ದೇವರೆಲ್ಲರ ಬಂಪರ್ ಕೃಪೆಯನ್ನು ಮನಸ್ವೀ ಆಸ್ವಾದಿಸಿ ಜಗದಗಲ ಮೇಲ್ಮೆಗಾಗಿಯೇ ಅದನ್ನು ಬಿತ್ತರಿಸಿ ತಮ್ಮನ್ನು ಸುಟ್ಟುಕೊಂಡು ಜಗತ್ತಿಗೆ ದಿವ್ಯ ಜ್ಯೋತಿಯನ್ನು ಹೊಮ್ಮಿಸುತ್ತಲೇ ಬಂದ ಶ್ರೀ ಗುರೂಜಿ ಸ್ವಾಮಿ ವಿವೇಕಾನಂದರ ದಿವ್ಯ ಲೀಲಾ ಮಾಧ್ಯಮರೇ ಪೂಜ್ಯ ಡಾಕ್ಟರ್ ಜಿಯವರು. ಇವರು ವೃತ್ತಿಯಲ್ಲಿ ಆದರ್ಶ ವೈದ್ಯರಾಗಿದ್ದು ಬಿಎಸ್ಸಿ, ಎಂಬಿಬಿಎಸ್, ಎಫ್ಎಜಿಇ ಪದವೀಧರರಾಗಿದ್ದರು. ಪ್ರವೃತ್ತಿಯಲ್ಲಿ ದೇವರೆಲ್ಲರ ಮುದ್ದಿನ ನಿಷ್ಠ ಸಾಧಕರು, ಇಷ್ಟ ಪ್ರೇಮ ಹಾಗೂ ಗುರುಭಕ್ತಿಯ ಪಾವನ ಸಾಗರರು. ಮುಂದಿನ ಅರ್ಧ ತಾಸು ಅವರ ಹೃದಯಂಗಮ ವಾಗ್ಝರಿಗೆಂದೇ ನೀವಂತೂ ಏಕಾಗ್ರತೆಯಿಂದಲೇ ಮನ ಮಾಡಿ ನಲಿಯಲೇಬೇಕು. ಹೂ ಎನ್ನುವಿರಾ? ನಿಷ್ಠ ಪ್ರೇಕ್ಷಕರೇ, ನಮಸ್ಕಾರಗಳು. ಇಂದಿನ ವಿಚಾರ ಚೈತನ್ಯದ ಕಿಡಿ ಆಗುವುದು ಹೇಗೆ. ಎಂಥ ಅದ್ಭುತವಾದ ವಿಚಾರ. ಭಾರತೀಯರು ಸೋಮಾರಿಗಳು ಎನ್ನುತ್ತಾರೆ. ನಾನು ಅಮೆರಿಕಕ್ಕೆ ಹೋದಾಗ ಅಮೆರಿಕನರು ಮಾತ್ರ ಚುರುಕಾಗಿದ್ದಾರೆ, ಭಾರತೀಯರೆಲ್ಲ ಸೋಮಾರಿಗಳು ಎನ್ನುತ್ತಾರೆ. ಭಾರತೀಯರ ಬಳಿ ಕೇಳಿದರೆ ಅಮೆರಿಕದವರೆಲ್ಲ ವಿಲಾಸಿಗಳು, ನಾವು ಅಧ್ಯಾತ್ಮಶೀಲರು ಎನ್ನುತ್ತಾರೆ. ನನ್ನನ್ನೇ ನೀವು ಕೇಳಿದರೆ ನಾನು ಹೇಳುತ್ತೇನೆ, ಎಲ್ಲರೂ ಚೈತನ್ಯದ ಕಿಡಿಗಳು. ಯಾಕೆ ಗೊತ್ತೇ? ನಮ್ಮ ಒಳಗಿರುವುದು ಎಲ್ಲ ಪ್ರಾಣಶಕ್ತಿ. ಅದು ತೇಜಸ್ವಿಯಾಗಿರುತ್ತದೆ, ಓಜಸ್ವಿಯಾಗಿರುತ್ತದೆ. ಎಲುಬು ಮಾಂಸದ ಹಂದರದಲ್ಲಿರುವ ಪ್ರಾಣದಿಂದಾಗಿಯೇ ನಾವು ನರರೆಲ್ಲ ಹರರಾಗಿದ್ದೇವೆ, ಜೀವರೆಲ್ಲ ಶಿವರಾಗಿದ್ದೇವೆ, ಮಾನವರೆಲ್ಲ ಮಾಧವರಾಗಿದ್ದೇವೆ, ವ್ಯಕ್ತಿಯಲ್ಲ ಶಕ್ತಿಯಾಗಿದ್ದೇವೆ. ಅಂದರೆ ನಾವೇ ಖಂಡಿತವಾಗಿಯೂ ದೇವರಾಗಿದ್ದೇವೆ. ದೇಹಕ್ಕೆ ವರ್ಚಸ್ಸಿನ ರುಮಾಲು ದೇವರು ಎಂದು ಶ್ರೀ ಗುರುಜಿ ಹೇಳುತ್ತಾರೆ. ನಮ್ಮ ದೇಹಕ್ಕೆ ಪ್ರಭೆಯನ್ನು ಕೊಡುವುದೇ, ಪ್ರಭೆಯ ಮುಂಡಾಸನ್ನು ಕೊಡುವುದೇ ಭಗವಂತ ಅಥವಾ ದೇವರು ಅಥವಾ ಸರ್ವಶಕ್ತ, ಸರ್ವಜ್ಞ, ಸರ್ವಾಂತರ್ಯಾಮಿ. ದೇಹಿ ಎನ್ನದೆ ವದನದಲ್ಲಿ ರುಮಾಲಾದ ಚೈತನ್ಯವನ್ನು ಕೊಡುವುದೇ ದೇವರು. ಆ ಚೈತನ್ಯ ಭಗವಂತನ ಶಕ್ತಿ. ಶವವನ್ನು ನೋಡಿದಾಗ ಕಳೆ ಇರುವುದಿಲ್ಲ, ಜೋಲು ಮೋರೆ, ಬರೀ ಚೈತನ್ಯರಹಿತವಾದ ಮಾಂಸದ ಮುದ್ದೆ ಶವ. ಅದೇ ಹುಟ್ಟಿದ ಮಗುವನ್ನು ನೋಡಿ ಶಿವ. ಕಣ ಕಣದಲ್ಲೂ ಚೈತನ್ಯ, ಕ್ಷಣ ಕ್ಷಣವೂ ಒಕ್ಕುವ ಅಪ್ರಭೆ. ಸದಾ ಚೈತನ್ಯಮಯಿಯಾಗಿ ನೀವಿರಬೇಕು ಎಂದರೆ ಹುಟ್ಟಿದ ಆ ರೂಪ ಲಕ್ಷಣ ಸದಾಕಾಲ ಬಿಂಬಿತವಾಗಬೇಕು. ಅದು ಮೊಸುಕಾಗಲೇಬಾರದು, ಅದು ಮುದ್ದೆ ಆಗಲೂಬಾರದು, ಅದು ನಾಶ ಆಗಲೂಬಾರದು. ಸದಾ ಚೈತನ್ಯದ ಕಿಡಿಯಾಗಬೇಕು ಎಂದರೆ ಇದೇ ತಾನೇ ನನ್ನೊಳಗೆ ಪ್ರಾಣಶಕ್ತಿ ಬಂದಿದೆ, ಪ್ರಾಣಶಕ್ತಿಯನ್ನು ಕಾಪಾಡಿದ್ದೇನೆ, ಪ್ರಾಣಶಕ್ತಿಯನ್ನು ಚೆನ್ನಾಗಿ ಜೋಪಾನವಾಗಿ ನೋಡಿದ್ದೇನೆ ಎಂಬ ಆತ್ಮವಿಶ್ವಾಸದ ಗಣಿ ನೀವಾಗಬೇಕು. ಪ್ರಾಣ, ತ್ರಾಣ, ಮಾನ, ಗಾನ, ಯಾನ ಸದಾಕಾಲ ನಿರ್ವಿಘ್ನವಾಗಿ ಆಗುತ್ತಿದೆ. ಸೂಕ್ಷ್ಮ ದರ್ಶಕದಲ್ಲಿ ನಾವು ದೇಹದ ಕಣಕಣವನ್ನು ನೋಡಿದಾಗ ಅದು ಸ್ತಬ್ಧವಾಗಿರುವುದೇ ಇಲ್ಲ. ಸೋಡಿಯಂ ಪೊಟ್ಯಾಷಿಯಂ ಒಳಗೆ ಹೊರಗಡೆ ಹೋಗುತ್ತಲೇ ಇರುತ್ತದೆ. ಕಣಕಣದಲ್ಲೂ ಚೈತನ್ಯ ಉಕ್ಕುತ್ತಲೇ ಇರುತ್ತದೆ. ಚೈತನ್ಯಮಯಿಯಾಗಿ ಪ್ರತಿಕ್ಷಣವು ಪ್ರತಿಕಣವು ಕೆಲಸ ಮಾಡುತ್ತಲೇ ಇರುತ್ತದೆ. ನಾನು ಸತ್ತಂತಿದ್ದರೂ ನನ್ನೊಳಗಿನ ಪ್ರತಿಕ್ಷಣದ ಕಣಕಣದ ವ್ಯವಹಾರವೂ ಕೂಡ ಜೀವಂತವಾಗಿರುತ್ತದೆ, ತೇಜಸ್ವಿಯಾಗಿರುತ್ತದೆ, ಓಜಸ್ವಿಯಾಗಿರುತ್ತದೆ. ಅದೇ ಚೈತನ್ಯದ ಕಿಡಿ ಆಗಬೇಕು ಎಂದರೆ ಪ್ರತಿ ಕಣಕಣವನ್ನು ನಾನು ದೇಹದಲ್ಲಿ ಬಿಂಬಿಸುವಂತಾಗಬೇಕು. ನಾನು ದಿನೇ ದಿನೇ ಎಲ್ಲವಿದ್ದರಲ್ಲೂ ಉತ್ತಮಗೊಳ್ಳುತ್ತಿದ್ದೇನೆ, ಬಲಿಷ್ಠನಾಗುತ್ತಿದ್ದೇನೆ, ಎಲ್ಲರನ್ನೂ ಪ್ರೀತಿಸುತ್ತಿದ್ದೇನೆ, ಎಲ್ಲರವನಾಗುತ್ತಿದ್ದೇನೆ, ಭಗವದೀಯನಾಗುತ್ತಿದ್ದೇನೆ. ದಿನಾಲು ಬೆಳಗ್ಗೆ 10 ಬಾರಿ, ರಾತ್ರಿ 10 ಬಾರಿ ಈ ರೀತಿ ಸ್ವಪ್ರೇರಣೆಯಿಂದ ಸಕಾರಾತ್ಮಕವಾಗಿ ನೀವು ಉಚ್ಚರಿಸಿ. ಏಕಾಂತದಲ್ಲಿ, ಸಮುದ್ರ ತೀರದಲ್ಲಿ,
ಎತ್ತರದ ಗುಡ್ಡ ಕಾಡಿನಲ್ಲಿ ಹೋಗಿ ನಿಮ್ಮಷ್ಟಕ್ಕೆ ನೀವು ಗಟ್ಟಿಯಾಗಿ ಹೇಳಿ. ಅರಳಿದ ವಿಶಾಲ ವೃಕ್ಷದಡಿ ಕುಳಿತು ಹೇಳಿ. ಆಲದ ಮರ, ಅಶ್ವತ್ಥನ ಮರ, ತೆಂಗಿನ ಮರ, ಬಾಳೆಗಿಡ ಅದರ ಬಳಿ ಹೋಗಿ ಹೇಳಿ. ತುಂಬು ಬಾಳೆಗೊನೆ ಬೆಂಡಾಗಿದೆ ತನ್ನ ಭಾರದಿಂದ. ತುಂಬಿದ ಜ್ಞಾನವುಳ್ಳ ಹೇ ಮನುಷ್ಯ, ನೀನು ತಲೆ ತಗ್ಗಿಸು, ವಿಶೇಷ ಜ್ಞಾನದಿಂದ ಎದ್ದು ಹೊಳೆಯುತ್ತೇಳೆ. ಆ ಬಾಳೆಗೊನೆಯ ಮುಂದೆ ಇದ್ದು, ನಾನು ದಿನೇ ದಿನೇ ಎಲ್ಲ ವಿಧದಲ್ಲೂ ಸರ್ವ ವಿಧದಲ್ಲೂ ಜ್ಞಾನಿಯಾಗುತ್ತಿದ್ದೇನೆ, ಸುಜ್ಞಾನಿಯಾಗುತ್ತಿದ್ದೇನೆ ಎಂದು ನೀವು ದಿನಾಲು ಬೆಳಗ್ಗೆ ಸಂಜೆ ನಿಮ್ಮಷ್ಟಕ್ಕೆ 10 ಬಾರಿ ಹೇಳಿಕೊಳ್ಳಿ. ಜಗತ್ತಿನ ಎಲ್ಲರೂ ಸೋದರ ಸೋದರಿಯರೇ, ಜಗತ್ತೇ ಮನೆ, ಮಾನವ ಕುಲವೇ ನನ್ನ ಕುಟುಂಬ 10 ಬಾರಿ ಖಂಡಿತವಾಗಿಯೂ ಹೇಳಿ. ಎಲ್ಲರಿಗೂ ಒಳಿತಾಗಲಿ, ಶುಭವಾಗಲಿ, ಅಂದವಾಗಲಿ, ಚಂದವಾಗಲಿ, ಕಷ್ಟವೇ ಇಲ್ಲದ ಜಗತ್ತು ನಮ್ಮದಾಗಲಿ ಪುನಃ ಹೇಳಿ. ನಾನು ಚೈತನ್ಯದ ಕಿಡಿಯಾಗುವೆ, ಮಿಡಿಯಾಗುವೆ, ಪದೇ ಪದೇ ಸ್ಪಷ್ಟವಾಗಿ ಉಚ್ಚರಿಸಿ. ಭಗವಂತ ನನ್ನವನು, ನನ್ನೊಳಗಿದ್ದಾನೆ, ನಾನು ಭಗವದೀಯ ಖಂಡಿತವಾಗಿಯೂ ಆತ್ಮವಿಶ್ವಾಸದಿಂದ ಹೇಳಿಕೊಳ್ಳಿ. ನಿಮ್ಮ ಮಗು ಹೆದರಿಕೆಯಿಂದ, ಸುಪ್ತ ಭೀತಿಯಿಂದ, ರಾತ್ರಿ ಕೆಟ್ಟ ಕನಸಿನಿಂದ ಕೂಗಾಡುತ್ತದೆ. ರಾತ್ರಿ ಮಲಗುವಾಗ ಬೆಳಗ್ಗೆ ಎದ್ದೊಡನೆ ಅದಕ್ಕೆ ನೀನು ಜಾಣ, ಧೀರ, ವೀರ, ಶೂರ ಹೇಳುವಂತೆ 10 ಬಾರಿ ಆದರೂ ರೂಪಿಸಿಕೊಳ್ಳಿ. ಎಲ್ಲ ಶಕ್ತಿ ಒಳಗಿದೆ. ಪ್ರಾಣಶಕ್ತಿಯನ್ನೇ ಆತ್ಮಶಕ್ತಿ ಎಂದು ಹೇಳುವುದು, ಆತ್ಮಶಕ್ತಿಯನ್ನು SOUL ಸೋಲ್ ಎಂದು ಕರೆಯುವುದು. ಹಾಗೆಂದೇ ನೀವು ಎಂದಿಗೂ ಕೂಡ ಸಾವಿಲ್ಲದ, ನೋವಿಲ್ಲದ, ಚಿರಸ್ಥಾಯಿಯಾಗಿರುವ ಆತ್ಮಶಕ್ತಿಯ ನಲಿವಿನ ನಾಡು ಬೀಡು ಹಾಡಾಗಬೇಕು. ಅದಕ್ಕೆ ಅತ್ಯಂತ ಸುಲಭ. ಪಾಸಿಟಿವ್ ಥಿಂಕಿಂಗ್ ನಿಮ್ಮದಾಗಲಿ. ನೆಗೆಟಿವ್ ಥಿಂಕಿಂಗ್ ತ್ಯಜಿಸಿಬಿಡಿ, ಜಜ್ಜಿಬಿಡಿ, ಮರೆತೇ ಬಿಡಿ. ಈ ಕ್ಷಣವೇ ಅಮೂಲ್ಯ ಎಂಬುದು ಖಾತ್ರಿಯಾಗಲಿ. ಕಳೆದ ಸಮಯ ಮತ್ತೆ ಬರುವುದೇ ಇಲ್ಲ ಎಂಬುದು 100% ಶಾಶ್ವತ ಸತ್ಯವಾಗಲಿ. ಚೈತನ್ಯದ ಕಿಡಿಯಾಗಬೇಕು ಎಂದರೆ ಸೂರ್ಯನನ್ನು ನೋಡಿ ಬೆಳಗ್ಗೆ 10 ನಿಮಿಷ, ಸಂಜೆ 10 ನಿಮಿಷ ನೀವು ಮಾತನಾಡಬೇಕು. ನಿಮ್ಮಲ್ಲಿರುವ ಎಲ್ಲ ನೆಗೆಟಿವ್ ಫೀಲಿಂಗ್ ಸೂರ್ಯನ ಮುಂದೆ ಬತ್ತಲಾಗಿಸಬೇಕು. ಹೆದರುವುದಿಲ್ಲ, ಬೆಚ್ಚುವುದಿಲ್ಲ, ಕೀಳ್ಮೆಯಿಂದ ನೋಡುವುದಿಲ್ಲ, ತಾತ್ಸಾರ ಮಾಡುವುದಿಲ್ಲ, ಯಾರನ್ನೂ ತುಚ್ಛೀಕರಿಸುವುದಿಲ್ಲ, ಯಾರನ್ನೂ ನಿಂದಿಸುವುದಿಲ್ಲ, ಯಾರನ್ನೂ ನತದೃಷ್ಟ ಎಂದು ಹೇಳುವುದಿಲ್ಲ. ಈ ರೀತಿ ನೆಗೆಟಿವ್ನೆಲ್ಲ ಭಗವಂತನಿಗೆ ಅರ್ಪಿಸಿ. ಸಂಜೆ ಮುಳುಗುವ ಸೂರ್ಯನು ಕೆಂಪಾಗಿರುತ್ತಾನೆ, ಅವನನ್ನು ನೋಡಿ ಮೈನಸ್ ಎಲ್ಲ ನಿನಗೆ ಕೊಟ್ಟು ಪ್ಲಸ್ ಹೆಚ್ಚಿಸಿಕೊಳ್ಳುವೆ. ದೋಷವನ್ನೆಲ್ಲ ನಿನಗೆ ಅರ್ಪಿಸಿ ನಾನು ಗುಣಗ್ರಾಹಿಯಾಗುವೆ. ಸೋಲಿನ ಛಾಯೆಯನ್ನೆಲ್ಲ ನಿನಗರ್ಪಿಸಿ ನಾನು ಧೀರನಾಗುವೆ. ಗಲಿಬಿಲಿ ಗಾಬರಿಯನ್ನೆಲ್ಲ ನಿನಗರ್ಪಿಸಿ ನಾನೀಗ ಧೀರರಲ್ಲಿ ಧೀರನಾಗುವೆ, ವೀರರಲ್ಲಿ ವೀರನಾಗಿ, ಶೂರನಲ್ಲಿ ಶೂರರಾಗುವೆ. ಈ ರೀತಿ ನೆಗೆಟಿವ್ ಅರ್ಪಿಸಿ, ಪಾಸಿಟಿವ್ ಸ್ವೀಕರಿಸಿ. ಜಗತ್ತನ್ನು ಬೆಳಗುವ ಸೂರ್ಯನೇ ನಿಮ್ಮ ಅನಂತ ಗುರು ಎಂದು ತಿಳಿಯಿರಿ. ಚೈತನ್ಯಮಯ ಡೈನಮೋ ಎಂದು ತಿಳಿಯಿರಿ. ಎಷ್ಟು ಮಾತ್ರಕ್ಕೂ ಸಂದೇಹ, ಸಂದಿಗ್ಧತೆಗೆ ಪೂರ್ಣ ವಿರಾಮ ಹಾಕಿ. ಬಿದ್ದರೆ, ಹೆದರಿದರೆ, ಸೋತರೆ, ಮಣ್ಣು ಮುಕ್ಕಿದರೆ, ಗೆಲ್ಲದಿದ್ದರೆ ಈ ರೇಗೆಲ್ಲ ಬೆಂಕಿ ಕೊಡಿ. ಗೆಲ್ಲಲೆಂದೇ, ಹಾರಲೆಂದೇ, ಹಾಡಲೆಂದೇ, ಏಳಲೆಂದೇ, ಬದುಕಲೆಂದೇ ನಾನಿರುವೆ. ದೇವರಿದ್ದಾನೆ, ದೇವರು ನನ್ನನ್ನು ಕೈ ಬಿಡುವುದಿಲ್ಲ. ಪ್ರಾಣಶಕ್ತಿಯೇ ದೇವರು. ನೀವು ನಗಬಹುದು, ನಾನು ನಾಸ್ತಿಕನೋಗಿದ್ದೇನೆ, ಆದರೂ ಬದುಕಿದ್ದೇನೆ, ಕೋಟಿ ಅಧಿಪತಿಯಾಗಿದ್ದೇನೆ. ಪ್ರಾಣ ಇದೆ ತಾನೇ, ಪ್ರಾಣದಿಂದ ದೂರ ಹೋಗಲಿಲ್ಲ ತಾನೇ. ಯಾವಾಗ ಪ್ರಾಣದಿಂದ ನೀವು ದೂರ ಹೋಗುತ್ತೀರೋ 6 ಗಂಟೆ ನಿಮ್ಮ ಆಯುಷ್ಯ. ಬದುಕಬಹುದು, ಮತ್ತೆ ದುರ್ನಾಥದ ಬೀಡಾಗುತ್ತೀರಿ. ಹೆಂಡತಿಗೆ ಗಂಡ ಬೇಡ, ಗಂಡನಿಗೆ ಹೆಂಡತಿ ಬೇಡ, ತಂದೆಗೆ ಮಕ್ಕಳು ಬೇಡ, ಯಾರ್ಯಾರೂ ಬೇಡ. ಆನಂತರ ನಿಮ್ಮನ್ನು ನಾಯಿ ಮಾತ್ರ ಮುಸುತ್ತದೆ, ಗಿಡಗ ಮಾತ್ರ ತಿನ್ನುತ್ತದೆ, ಮತ್ತೆ ಯಾರಿಗೂ ನೀವು ಬೇಡ. ಆ ಪ್ರಾಣಶಕ್ತಿ ಎಂದಾದರೂ ನನ್ನಿಂದಾಗಿ ನಿನ್ನ ಬದುಕು ಅಂತ ಹೇಳಿದ್ದುಂಟೇನೋ? ಹೇ ಪ್ರಾಣಿ, ನನ್ನ ಪ್ರಾಣದಿಂದ ನೀನು ಪ್ರಾಣಿಯಾಗಿದ್ದೆ ಎಂದು ಮೊದಲಿಸಿದ್ದುಂಟೇನೋ? ಮುಂದೆ ಮೇಲೆ ಚೈತನ್ಯದ ಕಿಡಿ ನೀವಾಗಬೇಕು ಎಂದರೆ
ಕೇವಲ ಸದಾಶಯ ಸನಾತ ಪ್ರಜ್ಞೆ ಬೀಡಾಗಬೇಕು. ಭಗವಂತನನ್ನೊಳಗಿದ್ದಾನೆ, ಖಂಡಿತವಾಗಿಯೂ ಅವನಿಗೆ ನಾನು ಚಿರಋಣಿಯಾಗಿದ್ದೇನೆ. ಈ ಜಗತ್ತಿನಲ್ಲಿ ಭಗವಂತ ಮಾತ್ರ ನನ್ನವನು. ಓಂ ಟು ಟೂಮ್ ನಾನು ಭಗವಂತನವನು. ಮೊದಲ ಉಸಿರು ತೆಗೆದುಕೊಂಡದ್ದು ನನ್ನೊಳಗಿನ ಪ್ರಾಣಶಕ್ತಿ. ತಾಯಿಯ ಗರ್ಭದಲ್ಲಿ 3 ತಿಂಗಳಿನಲ್ಲಿ ನಾನು ಭ್ರೂಣವಾಗಿರುವಾಗ ಆ ಪ್ರಾಣಶಕ್ತಿ ಉಸಿರಾಟವನ್ನು ಆರಂಭಿಸಿತು. ಮತ್ತೆ ನಾನು ಶ್ವಾಸೋಚ್ಛ್ವಾಸ ನಡೆಸುತ್ತಲೇ ಇದ್ದೇನೆ. ದೇಹ ಮಾತ್ರ ಉಸಿರಾಡುತ್ತಿದ್ದರೂ ಕೂಡ ಆ ಭಗವಂತ ಒಳಗೇನೇ ಇದ್ದು ಉಸಿರಾಡುತ್ತಾನೆ. ಹುಟ್ಟಿದಂದಿನಿಂದ ಕೊನೆಯ ಶ್ವಾಸ ತೆಗೆದುಕೊಳ್ಳುವ ತನಕ ಭಗವಂತ ನನ್ನವನಾಗಿದ್ದಾನೆ. ನನ್ನನ್ನು ಅತ್ಯಂತ ಆಪ್ತತೆಯಿಂದ ಪ್ರೀತಿಸಿದ್ದಾನೆ. ಅಚ್ಚುಮೆಚ್ಚಾಗಿರುವ ಆ ಭಗವಂತನು ನಾನು ದಿನದಲ್ಲಿ ಕರೆದೇ ಇಲ್ಲ. ನಿನ್ನ ಮಹಿಮೆ ಅಪಾರ ಎಂದು ಆತನನ್ನು ನಾನು ಕೊಂಡಾಡಲೇ ಇಲ್ಲ. ನಿನ್ನಿಂದಾಗಿಯೇ ನಾನಿದ್ದೇನೆ ಎಂದು ಒಂದು ದಿನವೂ ಬಾಯ್ಬಿಟ್ಟು ಆತನಲ್ಲಿ ಹೇಳಲಿಲ್ಲ. ಇಷ್ಟ ದೇವರಾಗಿ ಭಕ್ತಿ ಮುಖದ 7, ಶಕ್ತಿ ಮುಖದ 7, ಯುಕ್ತಿ ಮುಖದ 7 21 ರೂಪಗಳನ್ನು ನಂಬಿದರೂ ಕೂಡ ನಿನ್ನಿಂದಲೇ ನಾನು ಬದುಕಿದ್ದೇನೆ, ನೀನೇ ಅಲ್ಲ, ನಾನೇ ಇಲ್ಲ ಎಂದು ಮನಬಿಚ್ಚಿ ಹೇಳಲೇ ಇಲ್ಲ. ಅಂಥ ಮೂರ್ಖ ಶಿಖಾಮಣಿ ನಾನು. ಆದರೂ ಭಗವಂತ ಪ್ರೀತಿಯಿಂದ ನನ್ನನ್ನು ಸಂರಕ್ಷಿಸಿದ್ದಾನೆ. ದೇಹದ ಬೆಳವಣಿಗೆ, ಉಸಿರಾಟ, ರಕ್ತ ಪರಿಚಲನೆ, ಜೀರ್ಣಕ್ರಿಯೆ ಒಂದೇ 2 ಭಗವಂತ ಮಾಡಿದ ಕೆಲಸ 100. ಇಂದಿನ ವಿಜ್ಞಾನ ಹೇಳುತ್ತದೆ 93% ಪ್ರಾಣಶಕ್ತಿಯದೇ ಕಾರುಬಾರು. ಮುಖ, ತಿಕ, ನಕಾಶಕ ತೊಳೆದುಕೊಳ್ಳುವ ನನ್ನ ಕೆಲಸ ಮಾತ್ರ 7%. ಅದೇ ನನಗೆ ಬಹಳ ಆಯಾಸ ಕೊಡುತ್ತದೆ. ಹೇ ಭಗವಂತ, ಸದ್ದಿಲ್ಲದೆ ಸುದ್ದಿ ಮಾಡದೆ ನೀನು ಮಾಡುವ ಊಹನಾತೀತವಾದ ವರ್ಣನಾತೀತವಾದ ವಿಶೇಷ ಕಾರ್ಯಶೀಲತೆಯಿಂದ, ಕರ್ತವ್ಯಶೀಲತೆಯಿಂದ ನೀನು ಮಾಡುವ ಕೆಲಸಕ್ಕೆ ಏನು ಕೊಟ್ಟರೂ ಕಡಿಮೆ, ಕೋಟಿ ರೂಪಾಯಿ ಕೊಟ್ಟರೂ ಕಡಿಮೆ. ನೀನದ ಯಾವುದನ್ನು ಬಯಸುವುದಿಲ್ಲ. ಚೈತನ್ಯ ಕಿಡಿಯಾಗಿ ನಾನಿರಬೇಕು ಅಂದರೆ ನೀನು ಮೆಚ್ಚುವುದು ಕೇವಲ ಅನನ್ಯ ಪ್ರೀತಿ, ತಾಳ್ಮೆ, ಕ್ಷಮೆ, ಕರ್ತವ್ಯತೆ, ನಿಸ್ವಾರ್ಥತೆ, ದೈವಿ ಗುಣಗಳ ಗಣಿಯಾಗು. ಜೀವಮಾನವಿಡೀ ಪ್ರಯತ್ನಿಸುತ್ತಿದ್ದೇನೆ ಈ ದಾರಿಯಲ್ಲಿ. ಮೆಲ್ಲನೆ ಹೆಜ್ಜೆ ಇಟ್ಟು ನಿನ್ನ ಬಳಿ ಬರುತ್ತಿರುವೆ. ಎಂದಿಗೂ ಮರೆಯಬೇಡುವೋ, ಮುದ್ದಿಸೋ, ಮೇಲೆತ್ತೋ, ಮಗು, ಮುದ್ದು, ಚಿನ್ನ, ಕಂದ ಎಂದು ಆಪ್ತತೆಯಿಂದ ಕರೆಯಬೇಕೋ, ಮಧುರತೆಯಿಂದ ಮಾತನಾಡಬೇಕೋ, ನನ್ನ ಮಾತಿಗೆ ನೀನು ಉತ್ತರಿಸಬೇಕೋ. ಪ್ರೇಮ ಸಲ್ಲಾಪದೊಂದಿಗೆ ಪ್ರಾಣಶಕ್ತಿಯನ್ನು ಆತ್ಮೀಯನಾಗಿ ಮಾಡಿಕೊಳ್ಳಿ. ಆಪ್ತತೆಯಿಂದ ಪ್ರಾಣಶಕ್ತಿಯ ಜೊತೆ ವ್ಯವಹರಿಸಿ. ಎಲ್ಲರೊಳಗಿರುವುದು ಪ್ರಾಣಶಕ್ತಿಯೇ. ಯಾರನ್ನೂ ದೂರ ಮಾಡಬೇಡಿ, ನಿಂದಿಸಬೇಡಿ, ಬುಸುಗುಟ್ಟಬೇಡಿ. ಪ್ರೀತಿ ತಾಳ್ಮೆಯಿಂದ ನೇವರಿಸಿ. ಈ ಜನ್ಮ ಇಲ್ಲಿಗೆ ಮುಕ್ತಾಯವಲ್ಲ. ಜನ್ಮಾಂತರದ ಸರಕು ನಮ್ಮ 1.5 kg ಮಿದುಳಿನಲ್ಲಿ ರುಂಡದಲ್ಲಿ ಭದ್ರವಾಗಿದೆ. ಮಾಡಿದ್ದುಣ್ಣೋ ಮಹಾರಾಯ. ಹಿಂಬಾರವನ್ನು ನಾವು 0 ಮಾಡಿಕೊಳ್ಳಲೇಬೇಕು. ಈ ಬದುಕಿನಲ್ಲಿ ಬದುಕಿನ ಕಷ್ಟ ಎಂಬುದು ನಾವೇ ಮಾಡಿದ ಎಲ್ಲ ನಕಾರಾತ್ಮಕ ಭಾವನೆಯ ಭದ್ರರೂಪ. ಅದಕ್ಕೆ ದೇವರೆದುರು ಹೋದಾಗ ಗೊತ್ತಿದ್ದೋ ಗೊತ್ತಿಲ್ಲದೋ ಮಾಡದೆ ಎಲ್ಲ ತಪ್ಪುಗಳನ್ನು ಕ್ಷಮಿಸೋ, ಮನ್ನಿಸೋ. ಆ ತಪ್ಪುಗಳು ಮರುಕಳಿಸದಂತೆ ಸುಜ್ಞಾನ ತುಂಬೋ, ವಿಶೇಷ ಜ್ಞಾನದೊಂದಿಗೆ ಮೇಲೆತ್ತೋ. ಈ ಮಗುವನ್ನು ಖಂಡಿತವಾಗಿಯೂ ನೀನು ಮನನ ಮಾಡುವಂತೆ, ನಾಮವನ್ನು ಗುಲ್ಲೆಬ್ಬಿಸದಂತೆ ಶಾಂತಿಯಿಂದ ಎಲ್ಲ ಕೆಲಸದಲ್ಲೂ ಚತುರತೆ ಬೀಡಾಗುವಂತೆ ಡಿವೈನ್ ಮ್ಯಾಜಿಕ್ ಮಾಡೋ. ನಿನಗೆ ನೀನೇ ಸಾಟಿ. ದೇವನೊಬ್ಬ ನಾಮ ಹಲವು, ರೂಪ ಹಲವು, ಮೈ ಮೇಲೂ ಇಂಥ ಏಕನಿಷ್ಠೆ. ಉಸಿರಾಗಬೇಕು, ಬಸಿರಾಗಬೇಕು, ಹಸಿರಾಗಬೇಕು. ಎಂದಿಗೂ ಚೈತನ್ಯ ಉಕ್ಕುವ ಉತ್ಸಾಹ, ಉಕ್ಕುವ ಆತುರ ಕಡಿಮೆಯಾಗದಂತೆ ಡಿವೈನ್ ಮ್ಯಾಜಿಕ್ ಮಾಡೋ. ಕಾರಂಜಿ ಚಿಮ್ಮಿದಂತೆ ನನ್ನಲ್ಲಿ ಸಕಾರಾತ್ಮಕ ಧೋರಣೆ ಸದಾ ಉಕ್ಕುವಂತೆ ನೀನು
ಕಣ್ಣಿನ ಮೇಲೆ ಕಣ್ಣಿಟ್ಟು ಕಾಪಾಡಬೇಕು. ಚೈತನ್ಯ ಅಕ್ಷಯವಾಗಬೇಕು. ಅದು ನಂದಲೇಬಾರದು, ಅದು ಉಕ್ಕುತ್ತಲೇ ಇರಬೇಕು, ಅದು ಕಂದಲೇಬಾರದು. ಲಾಭ ಏನು? ಜಗತ್ತಿನ ಎಲ್ಲರಿಗೂ ಹಂಚುವೆ. ಬೇಕೆಂಬಷ್ಟು ಧರ್ಮಾರ್ಥವಾಗಿ ನಾನೇ ಕೊಡುವೆ. ಪ್ರಾರ್ಥನೆಯ ಮೂಲಕ ಸದ್ದಿಲ್ಲದಂತೆ ಹತ್ತು ಕರೆದು ಭಗವಂತನಲ್ಲಿ ಸಮ್ಮತಿ ನೀಡೋ. ಒಮ್ಮತ ಸ್ಥಾಯಿಯಾಗುವಂತೆ ಡಿವೈನ್ ಮ್ಯಾಜಿಕ್ ಮಾಡೋ ಎಂದು ನಾನು ಕಣ್ಣೀರಿನ ಜಲಪಾತದೊಂದಿಗೆ ಬೇಡುವೆ. ಚೈತನ್ಯದ ಕಿಡಿಯಾಗಿ ಮಾಡಿಕೋ. ನನ್ನಲ್ಲಿ ಆತ್ಮವಿಶ್ವಾಸ ದೊಡ್ಡ ಗೋಪುರವನ್ನೇ ನೀನು ಕಟ್ಟಬೇಕು. ಎಲ್ಲರೂ ಅದನ್ನು ನೋಡುವಂತಾಗಬೇಕು. ಎಲ್ಲರಿಗೂ ನಾನು ಬೇಷರತ್ ಬೇಕೆಂಬಷ್ಟು ಹಂಚುವಂತಾಗಬೇಕು. ಚೈತನ್ಯದ ಕಿಡಿ ಹಿಡಿಯಾಗಿ ಭದ್ರವಾದ ಭಕ್ತಿಯೊಂದಿಗೆ, ಶ್ರದ್ಧೆ ವ್ಯಾಕುಲತೆಯೊಂದಿಗೆ, ಏಕನಿಷ್ಠೆ ಏಕಾಗ್ರತೆಯೊಂದಿಗೆ ಜಗತ್ತಿಗೆಲ್ಲ ನಾನು ಹಂಚುವಂತಾಗಬೇಕು. ಹೇ ಭಗವಂತ, ಖಂಡಿತವಾಗಿಯೂ ನನ್ನೊಳಗಿದ್ದು ನಿನ್ನ ಲೀಲೆಯನ್ನು ನಾನು ಅರ್ಥವತ್ತಾಗಿ ಹೀರಿ ಎಲ್ಲರ ಮೇಲೆ ಹೇರುವಂತೆ ಶಕ್ತಿ ಕೊಡೋ, ಭಕ್ತಿ ಕೊಡೋ, ಯುಕ್ತಿ ಕೊಡೋ, ವಿರಕ್ತಿ ಕೊಡೋ, ವಿಮುಕ್ತಿ ಕೊಡೋ ಎಂದು ನಾಚಿಕೆ ಅಂಜಿಕೆ ಇಲ್ಲದಂತೆ ಬೇಡುತ್ತಲೇ ಇರುವಂತೆ ಡಿವೈನ್ ಮ್ಯಾಜಿಕ್ ನೀನು ಮಾಡಬೇಕು. ಭಗವಂತ ಆಪ್ತರಲ್ಲಿ ಆಪ್ತ, ನಿಷ್ಠರಲ್ಲಿ ನಿಷ್ಠ ಎಂದು ನೀವು ತಿಳಿದುಕೊಂಡು ಒಂದಿನಿತೂ ನಿಮ್ಮ ವರ್ತನೆಯಲ್ಲಿ ಎಂದಾದರೂ ನೋವಾದರೆ, ನನ್ನ ದೇವರು ಮುನಿದರೆ, ನನ್ನ ದೇವರಿಗೆ ಬೇಸರವಾದರೆ, ಈ ರೀತಿಯಲ್ಲಿ ಕಣ್ಣಿನ ಮೇಲೆ ಕಣ್ಣಿಟ್ಟು ನಿಮ್ಮ ವರ್ತನೆಯನ್ನು ಪರಿವರ್ತನೆ ಮಾಡಿಕೊಂಡು ನೀವು ಗೆಲ್ಲಬೇಕು. ಚೈತನ್ಯದ ಕಿಡಿಯಾಗಿ ಸದಾಕಾಲ ವರ್ತಿಸಬೇಕು. ಹೇಳಿ ಜನರಿಗೆ ಧೈರ್ಯ ತುಂಬಿ, ಒಳಗಡೆ ಸರ್ವಶಕ್ತನಾದ ಭಗವಂತನಿದ್ದಾನೆ. ಯಾಕೆ ಜೋಲು ಮೋರೆ? ಯಾಕೆ ಮುದ್ದೆಯಾಗಿ ಬಿದ್ದಿದ್ದೀರಿ? ಯಾಕೆ ನಗಣ್ಯ ಎಂಬಂತೆ ವರ್ತಿಸುತ್ತಿದ್ದೀರಿ? ನೀವು ವೀರರು, ಧೀರರು, ಶೂರರು. ನಿಮ್ಮ ಮೇಲಿರುವವ ತೇಜಸ್ವಿ ಸೂರ್ಯ. ಆತನ ತೇಜಸ್ಸನ್ನು ಹೀರಿ. ನಿಮ್ಮ ಕೆಳಗಿರುವುದು ವಿಶಾಲವಾದ ಭೂಮಿ. ಆ ವಿಶಾಲತೆಯನ್ನು ನಿಮ್ಮದಾಗಿ ಮಾಡಿಕೊಳ್ಳಿ. ಸುತ್ತಮುತ್ತ ಇರುವುದು ಎಲ್ಲರಿಗೂ ಬೇಕಾದ ಗಾಳಿ. ಆ ಗಾಳಿಯಂತೆ ವಿಶ್ವವ್ಯಾಪಿಯಾಗಿ, ವಿಶ್ವಮಯಿಯಾಗಿ ಎಲ್ಲರೂ ಬಯಸುವ ನೀರು ನಿಮ್ಮನ್ನು ಹಿಂಬಾಲಿಸುತ್ತಿದೆ. ಆ ನೀರಿನಂತೆ ತೇಜಸ್ವಿಯಾಗಿ, ಪರಿಶುದ್ಧರಾಗಿ, ಪರಿಪಕ್ವರಾಗಿ, ಪ್ರಬುದ್ಧರಾಗಿ. ಪಂಚಭೂತಗಳು ಎಲ್ಲರಿಗೂ ಬೇಕಾಗಿವೆ, ಯಾರಿಗೂ ಬೇಡ. ನಿಮ್ಮೊಳಗಿನ ದೇವರು ಎಲ್ಲರಿಗೂ ಬೇಕೇ ಬೇಕು, ಆದರೆ ಯಾರಿಗೂ ಬೇಡ. ಈ 6 ಮಂದಿ ಜಗತ್ತಿನಲ್ಲಿ ಎಲ್ಲರ ಸೊತ್ತಾದರೂ ಕೂಡ ಯಾರಿಗೂ ಬೇಕಾಗಿಲ್ಲ. ನೀವು ಚೈತನ್ಯದ ಕಿಡಿಯಾಗಬೇಕಾದರೆ ಈ 6 ಮಂದಿಯನ್ನು 100% ತನ್ಮಯತೆಯಿಂದ ನಂಬಬೇಕು, ತುಂಬಬೇಕು. ನೀವೇ 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 ಎಂಬುದನ್ನು ಭದ್ರವಾಗಿ ಸದಾಕಾಲ ಕ್ಷಣ ಕ್ಷಣವೂ ಸ್ಮರಿಸಬೇಕು. ಎಂದಿಗೂ ನೀವು ಚಿರಂತನವೇ ಆಗಿರುತ್ತೀರಿ. ನೀವು ಸತ್ತರೂ ನಿಮ್ಮ ಚೈತನ್ಯ ಗಾಳಿಯಲ್ಲಿ ಒಂದಾಗಿರುತ್ತದೆ. ಈ ಸಕಾರಾತ್ಮಕ ಧೋರಣೆ ಉಸಿರಾಗಬೇಕು. ಖಂಡಿತವಾಗಿಯೂ ಭಗವಂತ ಕೈ ಬಿಡುವುದಿಲ್ಲ. ಗಾಡ್ ಈಸ್ ನೋ ವೇರ್ ಅಲ್ಲ, ಸ್ಪ್ಲಿಟ್ ಮಾಡಿ ಗಾಡ್ ಈಸ್ ನೋ ಹಿಯರ್. ಇದು ಉಸಿರಾಗಬೇಕು. ಕ್ಷಣ ಕ್ಷಣವೂ ನೀವು ಮನನ ಮಾಡಬೇಕು, ಮಂಥನ ಮಾಡಬೇಕು. ನಾವು ಒಬ್ಬರೇ ಅಲ್ಲ, ಭಗವಂತ ಜೊತೆಗಿದ್ದಾನೆ. ನಾನು ದೇವರವನಾಗಿದ್ದೇನೆ, ಭಗವದೀಯನಾಗಿ ಆಗಿದೆ. ಖಂಡಿತ ಭಗವಂತ ಜೊತೆಗಿದ್ದಾನೆ. ಭಗವಂತನಲ್ಲಿ ನನ್ನ ಎಲ್ಲವನ್ನು ನಾನು ಅರ್ಪಿಸಿಕೊಳ್ಳುವೆ. ಮೇಲೇರಿಸೋ, ಮುದ್ದಿಸೋ, ಮರೆಯಬೇಡವೋ. ಖಂಡಿತವಾಗಿಯೂ ನನ್ನನ್ನು ಜೊತೆಗಾರನಾಗಿ ಮಾಡೋ ಎಂದು ದೀನ ಭಾವದಿಂದ ಬೇಡುವ. ವಿವೇಕ ವೈರಾಗ್ಯ ಇರಬೇಕು. ದೇವರಲ್ಲಿ ಬೇಡುವಾಗ ಆಸ್ತಿ ಪಾಸ್ತಿಗೆ
ಕೀರ್ತಿ ಅಂತಸ್ತಿಗೆ ಖಂಡಿತವಾಗಿ ಬೇಡಬೇಡಿ. ಜ್ಞಾನ, ಭಕ್ತಿ, ವಿವೇಕ, ವೈರಾಗ್ಯ, ಆರೋಗ್ಯ ಇಷ್ಟೇ ನಿಮ್ಮ ಬೇಡಿಕೆ ಆಗಲಿ. ಭಗವಂತ ಎಂದಿಗೂ ನಿಮ್ಮನ್ನು ಮರೆಯುವುದಿಲ್ಲ. ಆತ ಕೃತಜ್ಞ ಅಲ್ಲ. ಕೃತಜ್ಞತೆಯಿಂದ ಪ್ರೀತಿಯ ಕಡಲಾಗಿ, ತಾಳ್ಮೆಯ ನಿಧಿಯಾಗಿ, ಕರ್ತವ್ಯಪರತೆಯ ಪರ್ವತವಾಗಿ, ನಿಸ್ವಾರ್ಥತೆಯ ಗಣಿಯಾಗಿ ಆತ ಖಂಡಿತವಾಗಿ ಮುದ್ದಿಸುತ್ತಾನೆ, ಸದಾಕಾಲ ಮೇಲೆತ್ತುತ್ತಾನೆ. ನಿಮ್ಮ ಅಳಿವು ಮುಖ್ಯವಲ್ಲ, ನಿಮ್ಮ ಉಳಿವು ಆತನ ಪಂಚಪ್ರಾಣ. ಹಾಗೆಂದ ಮೇಲೆ ಒಳಗಿರುವ ಭಗವಂತನನ್ನು ನಂಬೋಣ, ದೇವದಾಸರಾಗೋಣ, ದೇವರ ವಿಶೇಷ ನಾಮ ಮಹಿಮೆ ತುಂಬಿಕೊಳ್ಳೋಣ. ಸದಾಕಾಲ ಮುನ್ನಡೆ ನಮಗೆ ಕಟ್ಟಿಟ್ಟದ್ದೇ ಎಂಬ ಸಕಾರಾತ್ಮಕ ಧೋರಣೆಯಿಂದ ನಾವು ಮೇಲೇರೋಣ. ಮನಸ್ಸು ಮಾಡುವಿರಿ ತಾನೇ. ನಮಸ್ಕಾರ.